ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೆಯಿರಿ. ಹಲೋ ಫ್ರೆಂಡ್ಸ್, ಅ ವೆರಿ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ನಿಮ್ಮ ರಾಶಿಯಲ್ಲಿ ಏನಿದೆ, ಹಾಗೆ ಇವತ್ತು ಪೂರ್ತಿ ದಿನ ನೀವು ಹೇಗಿರ್ತೀರಾ, ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಕೇಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇವತ್ತು ಸಾಂಸಾರಿಕ ಗೊಂದಲಗಳು ಕಡಿಮೆಯಾಗಲಿದ್ದು ಮನೆಯಲ್ಲಿ ಸಂಭ್ರಮದ ವಾತಾವರಣ ಮೂಡುತ್ತೆ. ಆದ್ರೆ ಅಷ್ಟಮ ಶನಿಯ ಗೋಚರದಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಈ ಬಗ್ಗೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಪಡೆದ್ರೆ ಒಳ್ಳೇದು. ವೃಷಭ ರಾಶಿಯವರಿಗೆ ಇವತ್ತು ಮನೆಯ ಮಕ್ಕಳ ವಿಚಾರದಲ್ಲಿ ಉದಾಸೀನ ಮಾಡೋದ್ರಿಂದ ಕುಲಕ್ಕೆ ಕಳಂಕ ಬರುವ ಸಾಧ್ಯತೆ ಇದ್ದು ಮಕ್ಕಳನ್ನ ಕರೆದು ಈ ಬಗ್ಗೆ ಬುದ್ಧಿವಾದ ಹೇಳೋದು ಒಳ್ಳೇದು. ಮನಸ್ಸಿಗೆ ಇಷ್ಟ ಇಲ್ಲದೆ ಇರುವಂತ ಜವಾಬ್ದಾರಿಗಳನ್ನ ಹೊರಬೇಡಿ, ಅದು ನಿಮ್ಗೇನೆ ತೊಂದರೆ ಆಗುತ್ತೆ. ಮಿಥುನ ರಾಶಿಯವರಿಗೆ ಇವತ್ತು ಸ್ನೇಹಿತರು ಸಹಾಯ ಕೋರಿ ಬರ್ತಾರೆ. ಅವ್ರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ನೀವು ನೆರವು ನೀಡಿ. ನಿರುದ್ಯೋಗಿ ಮಗನಿಗೆ ಸಾಧಾರಣ ವೇತನದ ನೌಕರಿ ದೊರೆಯೋ ಸಾಧ್ಯತೆ ಇರುತ್ತೆ. ಮಿತಿ ಮೀರ್ತಾ ಇರೋ ಖರ್ಚುಗಳಿಗೆ ಕಡಿವಾಣ ಹಾಕಿದ್ರೆ ಒಳ್ಳೇದು. ಕಟಕ ರಾಶಿಯವರಿಗೆ ಇವತ್ತು ಸ್ವತಂತ್ರವಾಗಿ ಬಂಡವಾಳ ಹೂಡಿ ವ್ಯವಹಾರ ಆರಂಭಿಸಲು ಇದು ಸಕಾಲವಲ್ಲ. ಮತ್ತೊಬ್ಬರ ಪಾಲುಗಾರಿಕೆಯಿಂದ ಆರಂಭಿಸಿದ್ರೆ ಅದು ಉತ್ತಮ. ಎಲ್ಲರ ಸಲಹೆಗಳನ್ನ ಸ್ವೀಕರಿಸಿ, ಆದ್ರೆ ನಿಮ್ಮ ಯೋಜನೆಯಂತೆ ಕಾರ್ಯರೂಪಕ್ಕೆ ತನ್ನಿ, ಒಳ್ಳೇದಾಗತ್ತೆ. ಸಿಂಹ ರಾಶಿಯವರಿಗೆ ಇವತ್ತು ಸಮಯ ಪ್ರಜ್ಞೆಯಿಂದ ವ್ಯವಹರಿಸಿ, ಒಳ್ಳೇದಾಗತ್ತೆ. ಸ್ನೇಹಿತರೊಂದಿಗೆ ಒಳ್ಳೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತೀರಾ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಕ್ಕಳ ಸಹಾಯ ಸಹಕಾರಗಳು ಸಿಗೋದ್ರಿಂದ ಅಧಿಕ ಒತ್ತಡದಿಂದ ಪಾರಾಗ್ತೀರಾ. ಕನ್ಯಾ ರಾಶಿಯವರಿಗೆ ಇವತ್ತು ಅನುಭವಿಗಳ ಸಲಹೆ ಪಡೆದು ಷೇರು ಬಜಾರ್ನಲ್ಲಿ ಹಣ ಹೂಡೋದು ಒಳ್ಳೇದು. ಸಮಾಜ ನಿಮ್ಮ ಸೇವೆಯನ್ನ ಗುರುತಿಸಿ ಗೌರವಿಸುತ್ತೆ. ಸರ್ಕಾರಿ ನೌಕರರು ಮೇಲಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನ ಇಟ್ಕೊಳ್ತಾರೆ, ಒಳ್ಳೇದಾಗತ್ತೆ. ತುಲಾ ರಾಶಿಯವರಿಗೆ ಇವತ್ತು ಆದಾಯಕ್ಕೆ ಹೊಸ ಹೊಸ ದಾರಿ ಕಂಡಂತೆ ಖರ್ಚಿಗೂ ಹೊಸ ದಾರಿ ಕಾಣುತ್ತೆ. ಖರ್ಚಿನ ಬಾಬ್ತಿಗೆ ಕಡಿವಾಣ ಹಾಕೋಕೆ ಪ್ರಯತ್ನಿಸದಿದ್ದಲ್ಲಿ ಕೂಡಿಟ್ಟ ಗಂಟು ಕರಗೋ ಸಾಧ್ಯತೆ ಇರುತ್ತೆ. ಸೋಮಾರಿತನ ಹಾನಿ ಮಾಡುತ್ತೆ, ಹುಷಾರಾಗಿರಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಅನೇಕ ಸಮಸ್ಯೆಗಳಿಂದ ಗೊಂದಲದ ಗೂಡಾಗಿದ್ದ ಕುಟುಂಬದಲ್ಲಿ ನೆಮ್ಮದಿ ಕಾಣಲು ಆರಂಭವಾಗುತ್ತೆ. ಆರ್ಥಿಕ ಸಮಸ್ಯೆಗಳು ಆದಾಯದಿಂದ ಸುಧಾರಿಸುತ್ತವೆ. ಮಾವನ ಮನೆಯಿಂದ ಬರಲಿರುವ ಎಲ್ಲಾ ರೀತಿಯ ಸಹಾಯಗಳನ್ನ ಸ್ವೀಕರಿಸಿ, ನಿಮ್ಗೆ ಒಳ್ಳೇದು. ಧನು ರಾಶಿಯವರಿಗೆ ಇವತ್ತು ಸತತ ಪರಿಶ್ರಮನೇ ಯಶಸ್ಸಿನ ಗುಟ್ಟೆಂದು ಚೆನ್ನಾಗಿ ಅರ್ತಿರೋ ನಿಮ್ಗೆ ಯೋಗ್ಯ ಪ್ರತಿಫಲ ದೊರೆಯುತ್ತೆ. ಕಾರ್ಯ ಒತ್ತಡ ಎಷ್ಟೇ ಇದ್ರೂ ಮನಸ್ಥಿತಿಯನ್ನ ಕಳ್ಕೊಳ್ಳದೆ ಇರುವ ನಿಮ್ಮ ಮನೋಧೈರ್ಯವನ್ನ ಬೇರೆಯವರು ಮೆಚ್ಕೋತಾರೆ. ಮಕರ ರಾಶಿಯವರಿಗೆ ಇವತ್ತು ಹೊಸ ಕೆಲಸಗಳನ್ನ ಹುಡುಕೋರ್ಗೆ ಹೇರಳ ಅವಕಾಶಗಳು ದೊರೆಯುತ್ತವೆ. ಸದ್ಯಕ್ಕೆ ವ್ಯಯಸ್ಥಾನದಲ್ಲಿದ್ದು ಶನಿಯು ವಕ್ರವಾಗಿ ಲಾಭಸ್ಥಾನದಲ್ಲಿ ಸಂಚರಿಸುವ ಮೂಲಕ ಶುಭ ಫಲವನ್ನ ಉಂಟು ಮಾಡ್ತಾರೆ. ಹಣಕಾಸಿನ ಸ್ಥಿತಿನೂ ಉತ್ತಮಗೊಳ್ಳುತ್ತೆ. ಕುಂಭರಾಶಿಯವರಿಗೆ ಇವತ್ತು ವಿವಾಹ ಅಪೇಕ್ಷೆಯುಳ್ಳವರಿಗೆ ಖಂಡಿತವಾಗಿ ಆತರ ಒಳ್ಳೇದಲ್ಲ, ಒಳ್ಳೇದು. ಕಾದಷ್ಟು ನಿಮ್ಗೆ ಒಳ್ಳೇದು. ಇನ್ನೊಂದು ಸ್ವಲ್ಪ ದಿನ ಕಾಯೋದ್ರಿಂದ ಉತ್ತಮ ಜೀವನ ಸಂಗಾತಿ ದೊರೆಯುತ್ತಾರೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯಲ್ಲಿ ಇವತ್ತು ಸಾಮಾಜಿಕ ಜೀವನದ ಹಿನ್ನೆಲೆಯಲ್ಲಿ ನಿಮ್ಗೆ ಹೆಚ್ಚಿನದಾದ ಹೆಸರಿದೆ. ನಿಮ್ಮ ಬರವಣಿಗೆಗಳು ಹೆಚ್ಚು ಜನರನ್ನ ಆಕರ್ಷಿಸುತ್ತೆ. ಹಣಕಾಸಿನ ವಿಷಯದಲ್ಲಿ ಹೆಚ್ಚಿನ ಅನುಕೂಲ ಕಂಡು ಬರುತ್ತೆ, ಒಳ್ಳೇದಾಗತ್ತೆ. ಕೇಳಿಸ್ಕೊಂಡ್ರಲ್ಲ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತು ನಾವು ನಿಮ್ಗೆ ಫುಲ್ ಡೇ ನ್ಯೂಸ್ ಗಳನ್ನ ಕೊಡ್ತಾನೆ ಇರ್ತೀವಿ. ಸೊ ಮಿಸ್ ಮಾಡಬೇಡಿ, ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಹ್ಯಾವ್ ಎ ಗ್ರೇಟ್ ಡೇ. ಟೇಕ್ ಕೇರ್.